ನಾವೆಲ್ಲ ಪ್ರತಿದಿನ ಸ್ಕ್ರೋಲ್ ಮಾಡೋ ಈ ರೀಲ್ಸ್ ಮತ್ತು ಫೋಟೋಗಳ ಹಿಂದೆ ಒಂದು ದೊಡ್ಡ ನಾಟಕ ನಡೀತಿದೆ. ನಾವಿಲ್ಲಿ ಬೇರೆಯವರ ಬೆಸ್ಟ್ ಲೈಫ್ ನೋಡಿ ನಮ್ಮ ನೈಜ ಜೀವನವನ್ನು ದೂರುತ್ತಿರುತ್ತೇವೆ. ಎಲ್ಲರಿಗೂ ಫೋಟೋದಲ್ಲಿ ಪರ್ಫೆಕ್ಟ್ ಆಗಿ ಕಾಣೋ ಆಸೆ, ಆದರೆ ಯಾರೂ ಅಸಲಿಯಾಗಿ ಬದುಕೋಕೆ ಇಷ್ಟಪಡ್ತಿಲ್ಲ. ಇಲ್ಲಿ ಮುಖಕ್ಕಿರೋ ಫಿಲ್ಟರ್ಗಿಂತ ಹೆಚ್ಚಾಗಿ ನಮ್ಮ ಬದುಕಿಗೆ ಫಿಲ್ಟರ್ ಹಾಕಿಕೊಂಡಿದ್ದೇವೆ. ನೋವನ್ನು ಮುಚ್ಚಿಟ್ಟು ನಗುವನ್ನು ಪ್ರದರ್ಶಿಸೋದೇ ಇವತ್ತಿನ ಅತಿ ದೊಡ್ಡ ಸಾಧನೆಯಾಗಿ ಹೋಗಿದೆ. ಸೋಷಿಯಲ್ ಮೀಡಿಯಾ ಈಸ್ ಎ ಹೈಲೈಟ್ಸ್ ಆಫ್ ರೀಲ್ಸ್, ನಾಟ್ ದಿ ಫುಲ್ ಮೂವಿ. ನಮ್ಮ ಸಂತೋಷ ಈಗ ನಮ್ಮ ಕೈಯಲ್ಲಿಲ್ಲ, ಅದು ಯಾರೋ ಹಾಕೋ ಲೈಕ್ ಅಥವಾ ಹಾರ್ಟ್ ಎಮೋಜಿಯಲ್ಲಿದೆ. ಅಪರಿಚಿತರು ಕೊಡೋ ಮೆಚ್ಚುಗೆಗಾಗಿ ನಾವು ನಮ್ಮ ಆತ್ಮಗೌರವವನ್ನೇ ಒತ್ತೆ ಇಡ್ತಿದ್ದೀವಿ. ಬೇರೆಯವರ ಲಕ್ಸುರಿ ಲೈಫ್ ನೋಡಿ ನಾವು ಡಿಪ್ರೆಷನ್ಗೆ ಹೋಗ್ತಿದ್ದೀವಿ. ನೆನಪಿಡಿ, ಅವರು ತೋರಿಸ್ತಿರೋದು ಕೇವಲ 1% ಅಸಲಿಯತ್ತು ಮಾತ್ರ. ಆ 1%ಗಾಗಿ ನೀವು ನಿಮ್ಮ 99% ಶಾಂತಿಯನ್ನು ಹಾಡು ಮಾಡಿಕೊಳ್ಳಬೇಡಿ. ಈ ವ್ಯಾಲಿಡೇಷನ್ ಅನ್ನೋದು ಒಂದು ವಿಷ ಇದ್ದ ಹಾಗೆ. ಅದು ಒಮ್ಮೆ ನಿಮ್ಮ ತಲೆಗೆ ಏರಿದರೆ ನೀವು ಬೇರೆಯವರ ಕಣ್ಣಿನಲ್ಲಿ ಬದುಕೋಕೆ ಶುರು ಮಾಡ್ತೀರಿ. ನಾವು ಜಗತ್ತಿನ ಎಲ್ಲರ ಜೊತೆ ಕನೆಕ್ಟ್ ಆಗಿದ್ದೇವೆ, ಆದರೆ ನಮ್ಮ ಪಕ್ಕದಲ್ಲೇ ಇರೋ ಮನುಷ್ಯನ ಜೊತೆ ಮಾತನಾಡೋಕ್ಕೆ ನಮಗೆ ಸಮಯವಿಲ್ಲ. ನಮಗೆ ಊಟದ ರುಚಿಗಿಂತ ಫೋಟೋ ತೆಗೆದು ಫುಡ್ಡಿ ಅಂತ ಟ್ಯಾಗ್ ಮಾಡೋದೇ ಮುಖ್ಯವಾಗಿದೆ. ನೆನಪುಗಳನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳುವ ಬದಲು ಗ್ಯಾಲರಿಯಲ್ಲಿ ತುಂಬಿಸಿಕೊಳ್ಳುತ್ತಿದ್ದೇವೆ. ಸಾವಿರಾರು ಫಾಲೋವರ್ಸ್ ಇದ್ದರೂ ಮನಸ್ಸಿನ ನೋವು ಹೇಳಿಕೊಳ್ಳೋಕೆ ಒಬ್ಬ ಅಸಲಿ ಗೆಳೆಯನಿಲ್ಲದ ಕಾಲ ಇದು. ನಾವು ವರ್ಚುವಲ್ ಪ್ರಪಂಚದಲ್ಲಿ ಹೀರೋಗಳಾಗುತ್ತಿದ್ದೇವೆ, ಆದರೆ ನಿಜವಾದ ಪ್ರಪಂಚದಲ್ಲಿ ಒಬ್ಬಂಟಿಗಳಾಗುತ್ತಿದ್ದೇವೆ. ನಿಮ್ಮ ಫೋನ್ ಸ್ವಿಚ್ ಆಫ್ ಆದಾಗ ಅಲ್ಲಿ ಕೇವಲ ನಿಮ್ಮ ಕಪ್ಪು ಪ್ರತಿಬಿಂಬ ಮಾತ್ರ ಕಾಣುತ್ತೆ. ಅದುವೇ ಸತ್ಯ. ನಿಮ್ಮ ಲೈಫನ್ನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡೋದ್ರಲ್ಲಿ ಕಳೆಯಬೇಡಿ, ಅದನ್ನು ಅನುಭವಿಸೋದ್ರಲ್ಲಿ ಕಳೆಯಿರಿ. ಮೆಚ್ಚುಗೆಗಾಗಿ ಬದುಕಬೇಡಿ, ಮೌಲ್ಯಗಳಿಗಾಗಿ ಬದುಕಿ. ಒಂದು ದಿನದಲ್ಲಿ ಅರ್ಧ ಗಂಟೆಯಾದರೂ ಈ ಫೋನ್ ಲೋಕದಿಂದ ಹೊರಬನ್ನಿ. ಹಕ್ಕಿಗಳ ಧ್ವನಿ ಕೇಳಿ, ಗಾಳಿಯನ್ನು ಅನುಭವಿಸಿ, ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಗೆಳೆಯರೊಡನೆ ಮಾತನಾಡಿ. ಅಸಲಿ ಲೈಫ್ ಇರೋದು ಸ್ಕ್ರೀನ್ ಒಳಗಲ್ಲ, ಸ್ಕ್ರೀನ್ ಆಚೆ. ಲೈಕ್ಸ್ ಮಾಯವಾಗಬಹುದು, ಆದರೆ ನೆನಪುಗಳು ಶಾಶ್ವತ. ಅಸಲಿಯಾಗಿ ಬದುಕಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.